ನಮಸ್ಕಾರ ಎಲ್ಲರಿಗೂ. ಈಗ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಪ್ರತಿಯೊಬ್ಬರೂ ಶಬರಿಮಲೆಗೆ ಬರೋದಕ್ಕೆ ರೆಡಿಯಾಗಿರ್ತಾರೆ. ಶಬರಿಮಲೆಗೆ ಬರೋಕ್ಕೆಲ್ಲ ತಯಾರಿ ಮಾಡ್ಕೊಂಡು ಹೊರಟಿರ್ತಾರೆ. ಶಬರಿಮಲೆಗೆ ಬರೋದು ತಯಾರಿ ಮಾಡ್ಕೊಳ್ಳೋದ ಮೇಲೆ ಇಲ್ಲಿಗೆ ಬರ್ಬೇಕಾದ್ರೆ ಏನೇನು ಪ್ರೊಸೀಜರ್ ಇದೆ, ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಇದು. ನಾವು ಮೊದಲು ಬೆಂಗಳೂರಿಂದ ಬಿಡ್ತಿದ್ದಾಗೆ ಗುಂಡ್ಲುಪೇಟೆ ಮೇಲೆ ಬಂದು, ನೀವು ಕೇರಳ ಎಂಟ್ರಿ ಆಗ್ತಿದ್ದಾಗೆ ಚೆಕ್ ಪೋಸ್ಟ್ ಎಲ್ಲ ಮುಗಿದ ಮೇಲೆ ಅಲ್ಲೊಂದು ಚೆಕ್ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಟೋಲ್ ಏನಿದೆ, ನೀವು ಟ್ಯಾಕ್ಸ್ ಕಟ್ತೀರಲ್ಲ, ಅದೆಲ್ಲ ಆದಮೇಲೆ ಒಂದು ಚೆಕ್ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೀವು ಕೇರಳ ಎಂಟ್ರಿಗೆ ಅಂತೇಳಿ ಅಲ್ಲಿ ಒಂದು ಟಿಕೆಟ್ ತೊಗೊಳ್ಳೇಬೇಕಾಗುತ್ತೆ, ಪಾಸ್ ತೊಗೋಬೇಕಾಗುತ್ತೆ. ಅದು ಯಾವುದೇ ಗಾಡಿ ಆದರೂ ಸರಿ, ನೀವು ಪಾಸ್ ತೊಗೋಬೇಕಾಗುತ್ತೆ. ಮೊದಲು ಕೋವಿಡ್ ಟೈಮಲ್ಲಿ ಪಾಸ್ ಇತ್ತು, ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಕೆಲವು ಸ್ಟೇಟು, ಬಟ್ ಇಲ್ಲಿ ಇನ್ನೂ ಈಗಲೂ ಹಾಗೇ ಇದೆ. ಆನ್ಲೈನಲ್ಲಿ ಕೂಡ ತೊಗೋಬೋದು. ನೀವು ಯಾರ್ಯಾರು ಬರ್ತಾರೆ ಅವ್ರ ಡೀಟೇಲ್ಸು, ಫೋನ್ ನಂಬರು ಮತ್ತು ಅವ್ರ ಏಜು, ಆಧಾರ್ ನಂಬರು, ಇಷ್ಟು ಡೀಟೇಲ್ಸ್ ಕೊಟ್ಟು ಪಾಸ್ ಎಷ್ಟು ಜನ ಬರ್ತಾರೋ ಅಷ್ಟು ಜನ ನೀವು ಪಾಸ್ ತೊಗೋಬೋದು. ಅಲ್ಲಿಂದ ಮುಂದೆ ಬಂದರೆ ನೀವು ಗುರುವಾರ ಸಿಗುತ್ತೆ. ಗುರುವಾರಲ್ಲಿ ದರ್ಶನ ಮಾಡ್ತೀನಿ ಅಂದರೆ ಅಲ್ಲೂ ಕೂಡ ಪಾಸ್ ಇದೆ. ಅಲ್ಲೂ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೋಬೋದು, ಆನ್ಲೈನಲ್ಲಿ ಟಿಕೆಟ್ ತೊಗೋಬೋದು. ಆನ್ಲೈನಲ್ಲಿ ಟಿಕೆಟ್ ತೊಗೊಂಡು ಅಲ್ಲೂ ದರ್ಶನ ಮಾಡ್ಬೋದು. ನಿಮ್ಮ ಟೈಮಿಂಗ್ಸ್ ಏನಿರುತ್ತೆ ಆ ಟೈಮಿಂಗ್ಸಲ್ಲಿ ಹೆಚ್ಚು ಕಮ್ಮಿ ದರ್ಶನಕ್ಕೆ ಬಿಡ್ತಾರೆ. ಅಲ್ಲಿಂದ ಆನ್ಲೈನ್ ಇಲ್ಲ ಅಂದರೆ ಅಲ್ಲೂ ಕೂಡ ದರ್ಶನ ಆಗಲ್ಲ ನಿಮಗೆ. ಅಲ್ಲೂ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡೇ ಹೋಗಬೇಕು. ಆನ್ಲೈನ್ ಇಲ್ಲ ಅಂದರೆ ಬೇರೆ ಈಚೆ ಮಾತ್ರ ಕೈ ಮುಕ್ಕೊಂಡು ಬರ್ಬೋದು. ಅಲ್ಲಿಂದ ನೆಕ್ಸ್ಟ್ ನೀವು ಬಂದರೆ ಶಬರಿಮಲೆಗೆ ಬರ್ತೀರಾ. ಶಬರಿಮಲೆಯಿಂದ ಎರಿಮಲೆಗೆ ಬಂದರೆ, ಎರಿಮಲೆಯಲ್ಲಿ ಯಾವುದೇ ಥರದ್ದು ಏನು ಪ್ರೊಸೀಜರು ಇನ್ನೊಂದು ಮತ್ತೊಂದು ಏನಿಲ್ಲ. ಎರಿಮಲೆ ನಿಮ್ದು ಏನಿದೆ ನೀವು ಮುಗಿಸ್ಕೋಬೋದು. ಯಾವುದೇ ಥರದ ಜನಜಂಗುಳಿ ಏನಿಲ್ಲ, ಆರಾಮಾಗಿ ಬರ್ಬೋದು. ಅಲ್ಲಿಂದ ನೆಕ್ಸ್ಟು ನೀವು ನೀಲಿಕಲ್ಲು ಬರ್ತೀರಾ. ನೀಲಿಕಲ್ಲಿಗೆ ಬಂದಾಗ ಇದು ಇಂಪಾರ್ಟೆಂಟ್ ಥಿಂಗು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ತಿಳ್ಕೊಬೇಕಾದೇನೆಂದರೆ, ಟಿ ವಿಲಿ ಮತ್ತು ವಾಟ್ಸಪ್ಪಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕೋವಿಡ್ ಟೆಸ್ಟ್ ಕಂಪಲ್ಸರಿ 48 ಅವರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಯಾವುದೇ ಕಾರಣಕ್ಕೂ 48 ಗಂಟೆ ನಿಮಗೆ ಕೋವಿಡ್ ಟೆಸ್ಟ್ ಇರುತ್ತೆ, 48 ಗಂಟೆ ಕೋವಿಡ್ ಟೆಸ್ಟ್ ಇರೋದು ನಾನು ಹೋಗ್ಬೋದು, ದರ್ಶನ ಮಾಡ್ಬೋದು ಅನ್ನೋದನ್ನ ಬಿಟ್ಟಾಕ್ಬಿಡಿ. ನ್ಯೂಸ್ನ ಆಗಲಿ, ಈ ಸೋಷಿಯಲ್ ಮೀಡಿಯಾ ನ್ಯೂಸ್ನ ನಂಬೇಡಿ. ಯಾಕಂದರೆ ಇಲ್ಲಿ 48 ಅವರ್ ಇಲ್ಲ ಕೋವಿಡ್ ಟೆಸ್ಟ್ ಇರೋದೇ ಕೇವಲ 24 ಅವರ್ಸ್ ಮಾತ್ರ. 24 ಗಂಟೆ ಮುಂಚಿತವಾಗಿ ಮಾಡಿಸಿರೋ ಕೋವಿಡ್ ಟೆಸ್ಟ್ ಮಾತ್ರ ಇಲ್ಲಿ ರಿಸೀವ್ ಮಾಡ್ತಾರೆ. ಇಲ್ಲ ಅಂದರೆ ಅದು ಆದಮೇಲೆ 48 ಅವರ್ದೆಲ್ಲ ಇಲ್ಲ, 24 ಅವರ್ಸ್ ಬಿಫೋರ್ ಟೆಸ್ಟಿಂಗ್ ಮಾತ್ರ ತಗೋತಾರೆ. ಅದು ಅಕಸ್ಮಾತ್ ಇಲ್ಲ ಅಂತ ಅಂದರೆ ಇಲ್ಲೇ ಆ್ಯಂಟಿಜೆನ್ ಟೆಸ್ಟ್ ಅಂತ ಹೇಳಿ ಮಾಡ್ತಾರೆ, 620 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು 48 ಅವರ್ ವ್ಯಾಲಿಡ್ ಇರುತ್ತೆ ಅಂದ್ಕೊಂಡು ಬರೋದಕ್ಕೆ ಹೋಗ್ಬೇಡಿ. 24 ಅವರ್ ಬಿಫೋರ್ ಮಾಡೋಕ್ಕಾದರೆ ಮಾಡಿಸ್ಕೊ ಬನ್ನಿ. ಇಲ್ಲಾಂದರೆ ಇಲ್ಲೇ ಬನ್ನಿ, 620 ರೂಪಾಯಿ ಚಾರ್ಜ್ ಮಾಡ್ತಾರೆ. 620 ರುಪೀಸ್ ಚಾರ್ಜ್ ಮಾಡಿ ಇಲ್ಲೇ ನಿಮಗೆ ಆ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಸರ್ಟಿಫಿಕೇಟ್ ಆದಮೇಲೆ ಯಾವುದೇ ಥರದ ವೆಹಿಕಲ್ಲು ನಿಮಗೆ ಪಂಪಾಗಿ ಬಿಡೋದಿಲ್ಲ. ಪಂಪಾಗಿ ಏನಿದ್ರು ಅವ್ರ ಬಸ್ಸಲ್ಲೇ ಬರಬೇಕು. ನೀವು ಸ್ನಾನದ ವ್ಯವಸ್ಥೆ ಎಲ್ಲ ಬಂದು ಪಂಪದಲ್ಲೇ ಆಗುತ್ತೆ. ಪಂಪಾ ಸ್ನಾನ ಇರೋದಿಲ್ಲ, ಶವರಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಪಂಪ ನದಿಗೆ ಇಳಿಯೋದು, ಪಂಪದಲ್ಲಿ ಹೋಗಿ ಸ್ನಾನ ಮಾಡೋದು ಯಾವುದೇ ಥರದಿರಲ್ಲ. ಪೂಜೆ ಇನ್ನೊಂದು ಮತ್ತೊಂದು ಏನೂ ಇರೋದಿಲ್ಲ. ಡೈರೆಕ್ಟ್ ಪಂಪಾಗಿ ಬರ್ತೀರಾ, ಪಂಪದಲ್ಲಿ ಶವರಲ್ಲಿ ಸ್ನಾನ ಮಾಡ್ತೀರಾ, ಅಲ್ಲಿಂದ ಬೆಟ್ಟ ಹತ್ಕೊಂಡು ಬರ್ತೀರಾ. ಬೆಟ್ಟ ಹತ್ಬೇಕಾದ್ರೂ ಅಷ್ಟೇ ತುಂಬ ಫೆಸಿಲಿಟಿ ಏನಿಲ್ಲ ಮೊದಲು ಥರ. ಯಾಕಂದರೆ ಇವತ್ತು ಫಸ್ಟ್ ಡೇ ನಾವು ಬಂದಿರೋದು. ನೆಕ್ಸ್ಟ್ ಆ ಥರ ಮಾಡ್ಬೋದೇನೋ, ಫೆಸಿಲಿಟಿ ಕೊಡ್ಬೋದು. ಬಟ್ ಫಸ್ಟ್ ಡೇ ನಾವು ಬಂದಿರೋದು, ಹಾಗಾಗಿ ಏನೇ ಫೆಸಿಲಿಟಿ ಇರೋದಿಲ್ಲ ಸದ್ಯಕ್ಕೆ. ಈಗ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ, ಅರ್ಧ ಹತ್ತಿದ್ದೀವಿ. ಈಗ ಅರ್ಧದಲ್ಲಿ ಏನೇನಾಗಿದೆ ಅದ್ರ ಸ್ಥಿತಿನ ಕಳಿಸಿದ್ದೀವಿ. ಬಟ್ ಆನ್ಲೈನು ನೀವು ಮಾಡಲೇಬೇಕಾಗತ್ತೆ. ಆನ್ಲೈನು ದರ್ಶನದ ಟಿಕೆಟ್ ಇರಲೇಬೇಕು, ಕೋವಿಡ್ ಟೆಸ್ಟ್ ಇರಲೇಬೇಕು. ಕೋವಿಡ್ ಟೆಸ್ಟ್ 24 ಅವರ್ ಮಾತ್ರ. ಅಲ್ಲಿ ಮಾಡ್ಸೋಕ್ಕಾಗದಿಲ್ಲವರು ದಯವಿಟ್ಟು ಇಲ್ಲೇ ಬನ್ನಿ, ಇಲ್ಲೇ ಮಾಡಿಸ್ಕೊಳ್ಳಿ. 620 ರೂಪಾಯಿ ಚಾರ್ಜ್ ಮಾಡಿ ಇಲ್ಲೇ ನಿಮಗೆ ಕೋವಿಡ್ ಟೆಸ್ಟ್ ಮಾಡಿಕೊಡ್ತಾರೆ. ನಮಸ್ಕಾರ.